ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಜಿಯೋಗ್ರಫಿಯಲ್ಲಿ ಮುಂದಿನ ಭಾಗ ಕ್ಲೈಮೇಟ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಇವತ್ತಿಂದ ಕ್ಲೈಮೇಟ್ ಸ್ಟಾರ್ಟ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್ ಆದಂಥ ಒಂದು ಟಾಪಿಕ್ ಇದು. ಇದರ ಮೇಲೆ ಕ್ವಶನ್ಗಳು ಪ್ರಿಲಿಮ್ಸಲ್ಲಿ ಮತ್ತು ಮೇನ್ಸಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಇದನ್ನು ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಕ್ಲೈಮೇಟಲ್ಲಿ ಮೊದಲು ನಾವು ತಿಳ್ಕೊಳ್ಬೇಕಾಗಿರೋದು ಅಟ್ಮಾಸ್ಫಿಯರ್ ಬಗ್ಗೆ. ಸೊ ವಾಟ್ ಈಸ್ ಅಟ್ಮಾಸ್ಫಿಯರ್? ಭೂಮಿ ಇದೆ, ಅರ್ತ್. ಭೂಮಿಯಲ್ಲಿ ಯಾವ್ಯಾವ ಸ್ಪಿಯರ್ ಇದೆ ಅಂತ ನೆನ್ಪು ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗಿಂದ ಬೇರೆ ಬೇರೆ ಸ್ಪಿಯರ್ಗಳ ಬಗ್ಗೆ ಮಾತಾಡಿದ್ವಿ. ಯಾವ್ಯಾವ ಸ್ಪಿಯರು? ಕ್ರಯೋಸ್ಪಿಯರ್ ಅಂತಂದ್ರೆ ಏನು ಥಿಂಕ್ ಮಾಡಿ. ಮತ್ತು ಹೈಡ್ರೋಸ್ಪಿಯರ್ ಅಂತಂದರೆ, ಬಯೋಸ್ಪಿಯರ್ ಅಂತಂದರೆ, ಅಟ್ಮಾಸ್ಫಿಯರ್ ಅಂತಂದರೆ ಇಲ್ಲಿ ನೋಡ್ತೇವೆ. ಯಾವ್ಯಾವ ಸ್ಪಿಯರ್ ಇದೆ ಅದರಲ್ಲೆಲ್ಲ ನೆನ್ಪು ಮಾಡ್ಕೊಳ್ಳಿ. ಆವಾಗ ಒಂದ್ಸರಿ ಇದ್ರ ಬಗ್ಗೆ ಹೇಳಿದ್ವಿ. ಇಲ್ಲಿ ದ ಗೇಷಿಯಸ್ ಎನ್ವೆಲಪ್ ಸರೌಂಡಿಂಗ್ ದಿ ಅರ್ತ್ ಇಸ್ ಕಾಲ್ಡ್ ಅಟ್ಮಾಸ್ಫಿಯರ್. ಇದು ಭೂಮಿ ಅಂತ ಇಟ್ಕೊಂಡ್ರೆ ಸುತ್ತಲೂ ಇರುವಂತಹ ಗೇಷಿಯಸ್ ಅಥವಾ ಗ್ಯಾಷಿಯಸ್ ಎನ್ವೆಲಪ್, ಬೇರೆ ಬೇರೆ ಅನಿಲಗಳು ಎಲ್ಲದರಿಂದ ಕೂಡ್ಕೊಂಡಿರುವಂಥ ಒಂದು ಸರೌಂಡಿಂಗ್, ಭೂಮಿಯ ಸರೌಂಡಿಂಗಲ್ಲಿ ಇರುವಂತಹ ಆ ಒಂದು ಎನ್ವೆಲಪ್ಪನ್ನು ಅಟ್ಮಾಸ್ಫಿಯರ್ ಅಂತ ಕರಿತೇವೆ. ಯಾಕೆ ಇಷ್ಟೊಂದು ಗ್ಯಾಸ್ಗಳು ಅಥವಾ ಅಟ್ಮಾಸ್ಫಿಯರ್ ಭೂಮಿ ಹತ್ರ ಇದೆ? ಇಟ್ ಈಸ್ ಹೆಲ್ಡ್ ಟು ದ ಅರ್ತ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ನಮ್ಮ ಭೂಮಿಗೆ ಇರುವಂತಹ ಗುರುತ್ವಾಕರ್ಷಣ ಶಕ್ತಿಯಿಂದ ಅಟ್ಮಾಸ್ಫಿಯರ್ ಇಲ್ಲಿ ಇದೆ. ಹೈಟ್ ಆಫ್ ದಿ ಅಟ್ಮಾಸ್ಫಿಯರ್ ನೋಡೋದಾದರೆ, ಅಟ್ಮಾಸ್ಫಿಯರ್ ಟೆಕ್ನಿಕಲಿ ಎಕ್ಸ್ಟೆಂಡ್ ಅಪ್ ಟು 16,000+ ಕಿಲೋಮೀಟರ್. ಅಂದರೆ ಇದು ಚೇಂಜ್ ಆಗ್ತಾ ಇರುತ್ತೆ. ಈ ಒಂದು ನಂಬರ್ ಮತ್ತೆ ಸಂಶೋಧನೆ ಆಗ್ತಾ ಇದ್ದ ಹಾಗೆ ಈ ನಂಬರಲ್ಲಿ ಚೇಂಜ್ ಆಗ್ತಾ ಇರಬಹುದು. ಈ ಥರ ನೋಡಿ, ಈ ಥರ ಸೈನ್ ಇದೆ ಅಲ್ವಾ, ಹೀಗಿದೆ. ಈ ಥರ ಸೈನ್ ಇದೆ ಅಂತಂದರೆ ಅದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ. ಇಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ಅಂತಲ್ಲ. ಕೆಲವೊಂದು ಕಡೆ 10,000 ಇರುತ್ತೆ, ಕೆಲವೊಂದು ಕಡೆ 16,000 ಇರುತ್ತೆ. ಅದು ವೇರಿ ಆಗ್ತಾ ಇರುತ್ತೆ. ಆದರೆ ಅಷ್ಟು ಸಾವಿರಗಟ್ಟಲೆ ಕಿಲೋಮೀಟರ್ ತನಕ ಅಟ್ಮಾಸ್ಫಿಯರ್ ಇದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಅಂತಂದರೆ ಅದನ್ನು ಅಬ್ಸರ್ವ್ ಮಾಡಿ. ಬಟ್ ದಿ ಎಫೆಕ್ಟಿವ್ ಅಟ್ಮಾಸ್ಫಿಯರ್, ಆದರೆ ಎಫೆಕ್ಟಿವ್ ಆಗಿ ಎಲ್ಲಿ ಎಫೆಕ್ಟಿವ್ ಅಂತಂದರೆ ವೆದರ್ ಮತ್ತು ಕ್ಲೈಮೇಟ್. ವೆದರಿಗೂ ಕ್ಲೈಮೇಟಿಗೂ ಡಿಫ್ರೆನ್ಸ್ ಏನು ಥಿಂಕ್ ಮಾಡಿ. ಎರಡು ಒಂದೇ ಥರ ಅನಿಸುತ್ತೆ ನಮಗೆ. ಅದು ಎರಡರ ನಡುವೆ ಡಿಫ್ರೆನ್ಸ್ ಇದೆ. ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆದರ್ ಆ್ಯಂಡ್ ಕ್ಲೈಮೇಟ್. ಈಸ್ ಆರ್ ಎನಿ ಡಿಫ್ರೆನ್ಸ್? ಡೂ ಯು ಥಿಂಕ್ ಸೊ? ಏನಾದರೂ ಅನಿಸ್ತಾ ಇದೆಯಾ ಏನು ಡಿಫ್ರೆನ್ಸ್ ಅಂತ? ಅದನ್ನು ಮತ್ತೆ ಡಿಸ್ಕಸ್ ಮಾಡೋಣ. ಏನಿರಬಹುದು ಅಂತ ಸರ್ಚ್ ಮಾಡಿ ನೋಡಿ. ವೆದರ್ ಆ್ಯಂಡ್ ಕ್ಲೈಮೇಟ್ ಇರುತ್ತಲ್ವ, ಅದು ಮುಖ್ಯವಾಗಿ ಕಂಡು ಬರೋದು ಒಂದು 80 ಕಿಲೋಮೀಟರ್ ರೇಂಜಲ್ಲಿ. ಸೊ ದಟ್ ಈಸ್ ವೈ ಕ್ಲೈಮೇಟ್ ಆ್ಯಂಡ್ ವೆದರ್ ಆರ್ ಸ್ಟಡೀಡ್ ಮೇನ್ಲಿ ಇನ್ ದಿ ಲೋವರ್ ಲೇಯರ್ಸ್. ಈ ಲೋವರ್ ಲೇಯರಲ್ಲಿ ವೆದರ್ ಮತ್ತು ಕ್ಲೈಮೇಟನ್ನು ಸ್ಟಡಿ ಮಾಡ್ತಾರೆ. ಇಷ್ಟನ್ನು ಬೇಕಿದ್ರೆ ನೀವು ಬರ್ಕೊಳ್ಬಹುದು. ಪಾಸ್ ಮಾಡಿ. ಅಟ್ಮಾಸ್ಫಿಯರ್ ಅಂತಂದರೆ ಏನು? ಬೇರೆ ಸಬ್ಜೆಕ್ಟಿಗೆ ನಾನು ಶಾರ್ಟ್ ನೋಟ್ಸನ್ನು ಕೊಡ್ತೇನೆ ಲಾಸ್ಟಲ್ಲಿ, ಆದರೆ ಜಿಯೋಗ್ರಫಿಗೆ ಆ ಥರ ಕೊಡ್ತಾ ಇಲ್ಲ. ಯಾಕಂದರೆ ಕೆಲವೊಂದು ಟರ್ಮ್ಗಳು, ಕಾನ್ಸೆಪ್ಟ್ಗಳು ಕಂಪ್ಲೀಟಾಗಿ ನಿಮ್ಮ ಹತ್ರ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ಅಟ್ಮಾಸ್ಫಿಯರಿಂದ ಇಲ್ಲಿಂದ ಇಲ್ಲಿ ತನಕ ಬರ್ಕೊಂಡು ಪಾಸ್ ಮಾಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇನ್ನು ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ ಏನೇನಿದೆ ಅದರಲ್ಲಿ? ಅಟ್ಮಾಸ್ಫಿಯರ್ ಇಸ್ ಕಂಪೋಸ್ಡ್ ಆಫ್ 3 ಮೇಜರ್ ಕಂಪೋನೆಂಟ್ಸ್. 3 ಮುಖ್ಯವಾದಂಥ ಕಂಪೋನೆಂಟ್ಗಳಿದೆ. ಒಂದು ಗ್ಯಾಸಸ್, ವಾಟರ್ ವೇಪರ್, ನೆಕ್ಸ್ಟ್ ಏರೋಸೋಲ್ ಅಥವಾ ಪರ್ಟಿಕ್ಯುಲೇಟ್ ಮ್ಯಾಟರ್ಗಳು. ಒಂದೊಂದಾಗಿ ನಾವು ನೋಡ್ತಾ ಹೋಗ್ತೇವೆ. ಕಂಪೋಸಿಷನ್ ಆಫ್ ಗ್ಯಾಸಸ್ ಅಂದರೆ ಪರ್ಮನೆಂಟ್ ಗ್ಯಾಸಸ್ ಯಾವುದಿರುತ್ತೆ ಅಂತಂದರೆ, ಮೊದಲನೇದು ನೈಟ್ರೋಜನ್, ಅರೌಂಡ್ 78% ಹೈಯೆಸ್ಟ್ ಇರೋದು. ಇದು ಕಂಬಷನ್ ಕಂಟ್ರೋಲ್ ಮಾಡುತ್ತೆ. ಮತ್ತು ನಮ್ಮ ಜೈವಿಕ ವ್ಯವಸ್ಥೆಯಲ್ಲಿ, ಬಯೋಲಾಜಿಕಲ್ ಸಿಸ್ಟಮಲ್ಲಿ ಪ್ರೋಟೀನಿನ ಭಾಗ ಸಹ ಆಗಿರುತ್ತೆ. ಇನ್ನು ಆಕ್ಸಿಜನ್ 21% ಇದೆ. ರೆಸ್ಪಿರೇಷನ್, ಆಕ್ಸಿಡೇಷನ್ಗೆ ಹೆಲ್ಪ್ ಮಾಡುತ್ತೆ. ಆರ್ಗಾನ್ ಇದೆ 0.93%. ಇದು ಇನರ್ಟ್ ಗ್ಯಾಸ್. ಇನರ್ಟ್ ಗ್ಯಾಸ್ ಅಂದರೆ ಬೇರೆ ಗ್ಯಾಸ್ಗಳು ಅಥವಾ ಬೇರೆ ಮೆಟಲ್ಗಳ ಜೊತೆ ರಿಯಾಕ್ಟ್ ಆಗೋದಿಲ್ಲ. CO2 ಕಾರ್ಬನ್ ಡೈಆಕ್ಸೈಡ್ 0.03 to 0.04% ಇದೆ. ಹೀಟನ್ನು ರೆಗ್ಯುಲೇಷನ್ ಮಾಡೋದರಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಪಾತ್ರವನ್ನು ವಹಿಸುತ್ತೆ. ಇನ್ನು ಟ್ರೇಸ್ ಗ್ಯಾಸಸ್, ನಿಯಾನ್, ಹೀಲಿಯಂ, ಕ್ರಿಪ್ಟಾನ್, ಝೆನಾನ್ ಎಲ್ಲ ಇದೆಯಲ್ವ, ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇದಿರುತ್ತೆ. ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ನೋಡೋದಾದರೆ, ನೈಟ್ರೋಜನ್ ಮೊದಲನೇದು, ಸೈಲೆಂಟ್ ರೆಗ್ಯುಲೇಟರ್ ಅಂತ ಹೇಳ್ಬೋದು. ನೈಟ್ರೋಜನ್ ಈಸ್ ಆನ್ ಇನರ್ಟ್ ಗ್ಯಾಸ್, ಮೀನಿಂಗ್ ಇಟ್ ಡಸ್ ನಾಟ್ ಈಸಿಲಿ ರಿಯಾಕ್ಟ್. ಈಸಿಯಾಗಿ ರಿಯಾಕ್ಟ್ ಆಗೋದಿಲ್ಲ. Why this matters? Because nitrogen is inert, it dilutes oxygen in the atmosphere. ಇನರ್ಟ್ ಆಗಿರೋದ್ರಿಂದ ಆಕ್ಸಿಜನ್
ಜೊತೆ ಅದು ರಿಯಾಕ್ಟ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಆಕ್ಸಿಜನ್ ಪ್ರಮಾಣ ಡೈಲ್ಯೂಟ್ ಮಾಡ್ತಾ ಹೋಗುತ್ತೆ. ಇಟ್ ಪ್ರಿವೆಂಟ್ಸ್ ರ್ಯಾಪಿಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಕಂಬಷನ್. ಆಕ್ಸಿಜನ್ ಇಂದಾಗಿ ಕಂಬಷನ್ ಆಗ್ತಾ ಇರೋದು, ಆ ಕಂಬಷನ್ ಆಗದೆ ಇರೋ ಥರ ಇದು ನೋಡ್ಕೊಳ್ಳುತ್ತೆ. ತುಂಬ ಡೀಟೇಲ್ ಆಗಬೇಡ, ಆದರೆ ಒಂದು ನೆನಪಿರಲಿ, ನೈಟ್ರೋಜನ್ ಪ್ರಿವೆಂಟ್ಸ್ ರ್ಯಾಪಿಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಕಂಬಷನ್. ಒಂದು ಕಡೆ ಕಂಬಷನ್ ಆಗ್ತಾ ಇದೆ, ಅನ್ಕಂಟ್ರೋಲ್ಡ್ ಅದನ್ನು ನೀವು ನಿವಾರಿಸ್ಲಿಕ್ಕೆ ಆಗ್ತಾ ಇಲ್ಲ, ತಡೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನೈಟ್ರೋಜನ್ ಹೆಲ್ಪ್ ಮಾಡುತ್ತೆ. ಒಂದು ವೇಳೆ ಇಫ್ ನೈಟ್ರೋಜನ್ ವರ್ ಅಬ್ಸೆಂಟ್, ಫೈರ್ಸ್ ವುಡ್ ಸ್ಪ್ರೆಡ್ ಅನ್ಕಂಟ್ರೋಲೇಬ್ಲಿ. ಬೆಂಕಿಯೆಲ್ಲ ಹೊತ್ಕೊಳ್ತಾ ಇತ್ತು, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆ ಅರ್ತ್ ವುಡ್ ಬಿ ಅನ್ಸೇಫ್ ಫಾರ್ ಲೈಫ್. ಭೂಮಿಯಲ್ಲಿ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ನಮಗೆಲ್ಲರಿಗೂ ಸೇಫ್ ಆಗಿರುವಂಥ ವಾತಾವರಣ ಸೃಷ್ಟಿ ಆಗ್ತಾ ಇರಲಿಲ್ಲ. ಮತ್ತು ಇಲ್ಲಿಂದ ಬರ್ಕೋಬಹುದು ನೀವು ಕಂಪೋಸಿಷನ್ ಆಫ್ ಅಟ್ಮಾಸ್ಫಿಯರು. ಪಾಸ್ ಮಾಡಿ ಬೇಕಿದ್ರೆ. ಗ್ಯಾಸಸ್ಸು, ವಾಟರ್ ವೇಪರು, ಏರೋಸೋಲ್ಸು, ಪರ್ಟಿಕ್ಯುಲೇಟ್ ಮ್ಯಾಟರು. ಆಮೇಲೆ ನೈಟ್ರೋಜನ್ ಜಾಸ್ತಿ ಇರೋದು, ಆಕ್ಸಿಜನ್ ಸೆಕೆಂಡ್ ಇರೋದು, ಆರ್ಗಾನು, CO2, ಟ್ರೇಸ್ ಗ್ಯಾಸಸ್. ಅದಾದಮೇಲೆ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ಸಲ್ಲಿ ಮೊದಲೇ ನೈಟ್ರೋಜನ್ ನೋಡ್ತಾ ಇದ್ದೀವಿ. ಇನರ್ಟ್ ಗ್ಯಾಸು ಆಕ್ಸಿಜನನ್ನು ಡೈಲ್ಯೂಟ್ ಮಾಡುತ್ತೆ, ರ್ಯಾಪಿಡ್ ಮತ್ತು ಅನ್ಕಂಟ್ರೋಲ್ಡ್ ಕಂಬಷನನ್ನು ಪ್ರಿವೆಂಟ್ ಮಾಡುತ್ತೆ. ಇದರ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಏನು? ನೈಟ್ರೋಜನ್ ಇಸ್ ಎಸೆನ್ಷಿಯಲ್ ಫಾರ್ ಲೈಫ್ ಬಟ್ ನಾಟ್ ಡೈರೆಕ್ಟ್ಲಿ ಯೂಸಬಲ್. ಬಯಾಲಜಿಕಲ್ ಆಗಿ ನಮ್ಮ ಲೈಫಿಗೆ ಬಹಳ ಎಸೆನ್ಷಿಯಲ್, ಇದು ಬಹಳ ಇಂಪಾರ್ಟೆಂಟ್. ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಬಿಕಮ್ಸ್ ಯೂಸ್ಫುಲ್ ಥ್ರೂ ದ ನೈಟ್ರೋಜನ್ ಸೈಕಲ್. ಜಿಯೋ ಕೆಮಿಕಲ್ ಸೈಕಲ್ ಅಂತೆಲ್ಲ ಬರುತ್ತೆ, ಎನ್ವೈರ್ಮೆಂಟಲ್ಲಿ ಡೀಟೇಲ್ ಆಗಿ ನೋಡ್ತೇವೆ. ಅಲ್ಲಿ ನೈಟ್ರೋಜನ್ ಸೈಕಲ್ ಸಹ ಒಂದು. ನೈಟ್ರೋಜನನ್ನು ನೈಟ್ರೇಟ್ ಆಗಿ ಮಾಡ್ಬೋದು, ಅಲ್ಲಿ ನೈಟ್ರೇಟು, ಅಮೈನೋ ಆ್ಯಸಿಡ್, ಪ್ರೋಟೀನು, ಈ ಥರ ಸ್ಟೆಪ್ ಬೈ ಸ್ಟೆಪ್ ಮೂಲಕ ಅದು ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಆ ಪ್ರೋಟೀನ್ ಇದೆಯಲ್ವಾ, ದೀಸ್ ಆರ್ ನೀಡೆಡ್ ಫಾರ್ ಪ್ಲ್ಯಾಂಟ್ ಗ್ರೋತ್. ಸಸಿಗಳು ಬೆಳೀಲಿಕ್ಕೆ, ಹ್ಯೂಮನ್ ಮತ್ತು ಆ್ಯನಿಮಲ್ ಟಿಶ್ಯೂಗಳಿಗೆ, ಎನ್ಸೈಮ್ಸು, ಹಾರ್ಮೋನ್ಗಳಿಗೆ ಎಲ್ಲ ಕಡೆ ಬೇಕಾಗುತ್ತೆ. ಮತ್ತು ಸಾಯಿಲ್ ಫರ್ಟಿಲಿಟಿ, ಭೂಮಿಯ ಫಲವತ್ತತೆ ಡಿಪೆಂಡ್ ಆಗಿರೋದು ನೈಟ್ರೋಜನ್ ಅವೈಲೇಬಿಲಿಟಿ ಮೇಲೆ. ಎಕ್ಸೆಸ್ ಆರ್ ಡೆಫಿಷಿಯನ್ಸಿ ಅಫೆಕ್ಟ್ ಕ್ರಾಪ್ ಈಲ್ಡ್. ಒಂದು ವೇಳೆ ಜಾಸ್ತಿ ಆಗಿಬಿಟ್ರೂ ಸಹ ಕಡಿಮೆ ಆಗಿಬಿಟ್ರು ಹಾಗೆ. ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು, ಎಕ್ಸೆಸ್ ಆಗಬಾರ್ದು, ಡೆಫಿಷಿಯೆಂಟ್ ಆಗಿ ಇರಬಾರ್ದು. ಹಾಗಾಗಿಬಿಟ್ರೆ ಕ್ರಾಪ್ ಈಲ್ಡ್ ಸರಿಯಾಗಿ ಬರೋದಿಲ್ಲ. ಮತ್ತು ಓವರ್ ಯೂಸ್ ಆಫ್ ನೈಟ್ರೋಜನ್ ಫರ್ಟಿಲೈಸರ್ಸ್. ತುಂಬ ಈ ನೈಟ್ರೋಜನ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡಿಬಿಟ್ರೆ ವಾಟರ್ ಪೊಲ್ಯೂಷನ್ ಆಗುತ್ತೆ. ಇನ್ನೊಂದು ಯೂಟ್ರೋಫಿಕೇಷನ್, ಇದ್ರ ಬಗ್ಗೆ ಸಹ ಕೇಳಿರಬಹುದು ಎನ್ವೈರ್ಮೆಂಟಲ್ಲಿ. ಹಾಗಾಗಿ ಯೂಟ್ರೋಫಿಕೇಷನ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು, ಅದನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಎಕ್ಸೆಸಿವ್ ಯೂಸ್ ಆಫ್ ನೈಟ್ರೋಜನ್ನಿಂದ, ಫರ್ಟಿಲೈಸರ್ಗಳಿಂದ. ಹಾಗಾಗಿ ನೈಟ್ರೋಜನ್ ಅಂತ ಸೈಲೆಂಟ್ ರೆಗ್ಯುಲೇಟರು, ಬಯಾಲಜಿಕಲ್ ಇಂಪಾರ್ಟೆನ್ಸ್ ಬರ್ಕೊಳ್ಳಿ. ಎಸೆನ್ಷಿಯಲ್ ಫಾರ್ ಲೈಫ್, ನಾಟ್ ಡೈರೆಕ್ಟ್ಲಿ ಯೂಸಬಲ್. ಆವಾಗ ಯೂಸ್ಫುಲ್ ಯಾವಾಗ ಆಗುತ್ತೆ? ನೈಟ್ರೋಜನ್ ಸೈಕಲಿಂದ ಆಗುತ್ತೆ. ನೈಟ್ರೋಜನ್ನ ಮತ್ತು ನೈಟ್ರೇಟ್ ಮಾಡಿ, ಅಮೈನೋ ಆ್ಯಸಿಡ್ ಮಾಡಿ, ಪ್ರೋಟೀನ್ ಆಗಿ ಮತ್ತೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೇವೆ ಈ ಸೈಕಲಲ್ಲಿ. ಪ್ಲ್ಯಾಂಟ್ ಗ್ರೋತಿಗೆ, ಹ್ಯೂಮನ್ ಆ್ಯನಿಮಲ್ ಟಿಶ್ಯೂಗಳಿಗೆ, ಎನ್ಸೈಮ್ಸು, ಹಾರ್ಮೋನ್ಗಳಿಗೆ ಬಹಳ ಇಂಪಾರ್ಟೆಂಟು. ಅಪ್ಲಿಕೇಶನಲ್ಲಿ ಸಾಯಿಲ್ ಫರ್ಟಿಲಿಟಿ, ಎಕ್ಸೆಸ್ ಆಗಿಬಿಟ್ರೆ, ಡೆಫಿಷಿಯೆಂಟ್ ಆಗಿಬಿಟ್ರೆ ಕ್ರಾಪ್ ಈಲ್ಡಿಗೆ ಅಫೆಕ್ಟ್ ಆಗುತ್ತೆ. ಓವರ್ ಯೂಸ್ ಮಾಡಿದರೆ ಪೊಲ್ಯೂಷನ್ ಆಗುತ್ತೆ, ಯೂಟ್ರಿಫಿಕೇಷನ್ ಆಗುತ್ತೆ. ಇನ್ನು ಆಕ್ಸಿಜನ್, ಲೈಫ್ ಎನಾಬ್ಲರ್ ಅಂತ ಹೇಳ್ಬೋದು ಆಕ್ಸಿಜನ್ನಿಗೆ. ಆಕ್ಸಿಜನ್ ಇಸ್ ರಿಕ್ವೈರ್ಡ್ ಫಾರ್ ರೆಸ್ಪಿರೇಷನ್, ನಮ್ಮ ಉಸಿರಾಟದ ಕ್ರಿಯೆ ಸರಿಯಾಗಿ ಸರಾಗವಾಗಿ ನಡೀಲಿಕ್ಕೆ. ದ ಪ್ರೊಸೆಸ್ ದಟ್ ರಿಲೀಸಸ್ ಎನರ್ಜಿ ಫ್ರಮ್ ಫುಡ್ ಅಲ್ವಾ. ಒಂದು ನಮ್ಮ ಉಸಿರಾಟ ಮತ್ತು ಸಸ್ಯಗಳ ಉಸಿರಾಟ ರಿಲೀಸ್ ಎನರ್ಜಿ ಫ್ರಾಮ್ ಫುಡ್. ನಾವು ತೆಗೆದುಕೊಂಡ ಆಹಾರದಿಂದ ಎನರ್ಜಿಯನ್ನು ಬಿಡುಗಡೆ ಮಾಡಲಿಕ್ಕೆ ನಮಗೆ ಆಕ್ಸಿಜನ್ ಬೇಕು. ನಾವೇನು ಮಾಡ್ತೀವೋ ಸಸ್ಯಗಳು ಏನು ಮಾಡ್ತವೆ ಅಂತ ನಿಮ್ಗೆ ಗೊತ್ತಿದೆ. ಸಸ್ಯಗಳಿಗೆ ಆಕ್ಸಿಜನ್ ಎಲ್ಲಿ ಬೇಕಾಗುತ್ತೆ, ಅವರ ರೆಸ್ಪಿರೇಷನ್ ಸಿಸ್ಟಮ್ ಯಾವ ಥರ ಇರುತ್ತೆ, ನಮ್ದು ಹೇಗಿರುತ್ತೆ, ಡಿಫ್ರೆನ್ಸ್ ಏನು ಥಿಂಕ್ ಮಾಡಿ. ನಮಗಂತೂ ಆಕ್ಸಿಜನ್ ಬೇಕೇ ಬೇಕು. ನಮ್ಮ ಫುಡ್ಡಿಂದ ಎನರ್ಜಿಯಾಗಿ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಆಕ್ಸಿಜನ್ ಹೆಲ್ಪ್ ಮಾಡುತ್ತೆ. ವಿತೌಟ್ ಆಕ್ಸಿಜನ್ ಕಾಂಪ್ಲೆಕ್ಸ್ ಲೈಫ್ ಕೆನಾಟ್ ಎಕ್ಸಿಸ್ಟ್. ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಅಮೀಬಾದಂತಹ ಜೀವಿಗಳು ಬೇರೆ, ಆದರೆ ನಮ್ಮಂತಹ ಕಾಂಪ್ಲೆಕ್ಸ್ ಲಿವಿಂಗ್ ಬೀಯಿಂಗ್ಸ್ ಆರ್ ಬೇರೆ ಅಲ್ವಾ. ಅಂಥ ಸಂದರ್ಭದಲ್ಲಿ ಆಕ್ಸಿಜನ್ ಬೇಕೇ ಬೇಕು. ಓನ್ಲಿ ಸಿಂಪಲ್ ಎನರೋಬಿಕ್ ಆರ್ಗನಿಸಮ್ಸ್ ಕ್ಯಾನ್ ಸರ್ವೈವ್. ಆಕ್ಸಿಜನ್ ಇಲ್ಲದೆ ಇದ್ದರೆ ಸಿಂಪಲ್ ಆರ್ಗನಿಸಮ್ಸ್ಗಳು ಮಾತ್ರ ಸರ್ವೈವ್ ಆಗಲಿಕ್ಕೆ ಆಗೋದು. ಹಾಗಾಗಿ ವಿತೌಟ್ ಆಕ್ಸಿಜನ್ ಕಾಂಪ್ಲೆಕ್ಸ್ ಲೈಫ್ ಇರೋದಿಲ್ಲ. ಸಿಂಪಲ್ ಚಿಕ್ಕ ಚಿಕ್ಕ ಜೀವಿಗಳು, ಸೂಕ್ಷ್ಮ ಜೀವಿಗಳು ಮಾತ್ರ ಬದುಕಲಿಕ್ಕೆ ಆಗೋದು. ಎನರೋಬಿಕ್ ಅಂತ ಕರಿತೇವೆ, ಅವುಗಳು ಮಾತ್ರ ಬದುಕಲಿಕ್ಕೆ ಆಗೋದು. ಇನ್ನು ಅರ್ತಿನ ಹಿಸ್ಟ್ರಿ ಸಹ ನೋಡಿದರೆ ನಾವು ಸ್ಟಾರ್ಟಿಂಗಲ್ಲಿ ಕಥೆ ನೆನಪಿದೆಯಾ? ಅರ್ಲಿ ಅರ್ತಲ್ಲಿ ಏನಿತ್ತು
ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ಇರಲಿಲ್ಲ. ಅರ್ಲಿಯರ್ ಅಟ್ಮಾಸ್ಫಿಯರ್ ಹ್ಯಾಡ್ ನೋ ಫ್ರೀ ಆಕ್ಸಿಜನ್. ಆಕ್ಸಿಜನ್ ಇನ್ಕ್ರೀಸ್ಡ್ ಓನ್ಲಿ ಆಫ್ಟರ್ ಫೋಟೋಸಿಂಥಸಿಸ್ ಬಿಗಿನ್. ಟೊರೆನ್ಷಿಯಲ್ ರೇನ್ ಆಗುತ್ತೆ, ಓಷಿಯನ್ ಇನ್ಕ್ರೀಸ್ ಆಗುತ್ತೆ, ಓಷಿಯನ್ ಪ್ರಮಾಣ, ಆಮೇಲೆ ಫೋಟೋಸಿಂಥಸಿಸು, ಸೈನೋಬ್ಯಾಕ್ಟೀರಿಯಾ, ಆ ಕಥೆ ಎಲ್ಲ ನೆನ್ಪು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾವು ಅರ್ತ್ ಫಾರ್ಮೇಷನ್ ಬಗ್ಗೆ ನೋಡಬೇಕಾದ್ರೆ ಡಿಸ್ಕಸ್ ಮಾಡಿದ್ದೀವಿ. ಫೋಟೋಸಿಂಥಸಿಸ್ ಸ್ಟಾರ್ಟ್ ಆದಮೇಲೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಆ ಒಂದು ಇವೆಂಟಿಗೆ ನಾವು ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್ ಅಂತ ಕರಿತೇವೆ. ಅದಾದಮೇಲೆ ಕಾಂಪ್ಲೆಕ್ಸ್ ಲೈಫ್ ಇವಾಲ್ವ್ ಆಯಿತು. ಓಝೋನ್ ಲೇಯರ್ ಫಾರ್ಮೇಷನ್ ಆಗುತ್ತೆ, ಯು ವಿ ಪ್ರೊಟೆಕ್ಷನ್ ನಮ್ಗೆ ಸಿಗುತ್ತೆ. ಈ ಆಕ್ಸಿಜನ್ ನಮಗೆ ಲೈಫು, ಕಂಬಷನ್ನು, ಆಕ್ಸಿಡೇಷನ್ ಪ್ರೊಸೆಸ್ ಎಲ್ಲ ಕಡೆ ಸಪೋರ್ಟ್ ಮಾಡುತ್ತೆ. ಡಿಕ್ಲೈನ್ ಇನ್ ಆಕ್ಸಿಜನ್ ರಿಚ್ ಎನ್ವೈರ್ಮೆಂಟ್ ಅಫೆಕ್ಟ್ಸ್ ಅಕ್ವಾಟಿಕ್ ಲೈಫ್. ಒಂದು ವೇಳೆ ಅಕ್ವಾಟಿಕ್ ಲೈಫ್, ನೀರಿನಲ್ಲಿ ವಾಸ ಮಾಡುವಂಥ ಸಸ್ಯಗಳಿರ್ಬೋದು ಅಲ್ವಾ, ಅಲ್ಲಿ ನೀವು BOD ಅಂತ ಕೇಳಿರಬಹುದು, ಅಥವಾ COD, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಎನ್ವೈರ್ಮೆಂಟಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ಗಳು. ಆಕ್ಸಿಜನ್ ಇಲ್ಲ ಅಂತಂದರೆ ಅಲ್ಲಿ ಆ ಒಂದು ಜೀವಿಗಳಿಗೆ ಬಹಳ ಹಾನಿಯಾಗುತ್ತೆ, ಡೆಡ್ ಝೋನ್ಗಳು ಕ್ರಿಯೇಟ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್. ಹಾಗಾಗಿ ಆಕ್ಸಿಜನ್ ಬಗ್ಗೆ ಬರ್ಕೋಬಹುದು ಬೇಕಿದ್ರೆ. ಲೈಫ್ ಎನಾಬ್ಲರು, ರೆಸ್ಪಿರೇಷನ್ನು, ಫುಡ್ಡಿಂದ ಎನರ್ಜಿ ಆಗಿ ಬದಲಾಯಿಸುತ್ತೆ. ಕಾಂಪ್ಲೆಕ್ಸ್ ಲೈಫ್ ಇರೋದಿಲ್ಲ ಆಕ್ಸಿಜನ್ ಇಲ್ಲದೆ, ಸಿಂಪಲ್ ಎನರಾಬಿಕ್ ಆರ್ಗನಿಸಮ್ಸ್ಗಳು ಇರಬಹುದು. ಮತ್ತು ಅರ್ತ್ ಹಿಸ್ಟ್ರಿಯಲ್ಲೂ ಸಹ ನಾವು ನೋಡಿದ ಹಾಗೆ ನೋ ಫ್ರೀ ಆಕ್ಸಿಜನ್ ಅಲ್ವಾ, ಮೊದಲು ಆಕ್ಸಿಜನ್ ಫ್ರೀ ಆಗಿರಲಿಲ್ಲ. ಆಕ್ಸಿಜನ್ ಇನ್ಕ್ರೀಸ್ಡ್ ಓನ್ಲಿ ಆಫ್ಟರ್ ಫೋಟೋಸಿಂಥಸಿಸ್ ಬಿಗಿನ್. ಆಮೇಲೆ ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್ ಅಂತ ಅದು ಕರಿತೇವೆ. ಅದಾದಮೇಲೆ ಕಾಂಪ್ಲೆಕ್ಸ್ ಲೈಫ್ ಇವಾಲ್ವ್ ಆಗುತ್ತೆ, ಯು ವಿ ಲೇಯರ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಓಝೋನ್ ಲೇಯರ್ ಫಾರ್ಮ್ ಆಗುತ್ತೆ. ಆಕ್ಸಿಜನೇಷನ್ ನೆನಪಿಟ್ಕೊಳ್ಳಿ ಈ ಟರ್ಮನ್ನು, ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್ ಅಂತ. ಆಕ್ಸಿಜನ್ ಸಪೋರ್ಟ್ ಲೈಫ್, ಕಂಬಷನ್, ಆಕ್ಸಿಡೇಷನ್ ಪ್ರೊಸೆಸ್. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಸ್ಮಾಲ್ ಕ್ವಾಂಟಿಟಿ ಇದ್ರೂ ಸಹ ಅದರ ಇಂಪ್ಯಾಕ್ಟ್ ದೊಡ್ಡದಿದೆ. CO2 ಫಾರ್ಮ್ಸ್ ಓನ್ಲಿ 0.03 to 0.04% ಆಫ್ ದಿ ಅಟ್ಮಾಸ್ಫಿಯರ್, ಯಟ್ ಇಟ್ ಕಂಟ್ರೋಲ್ಸ್ ಅರ್ತ್ಸ್ ಟೆಂಪರೇಚರ್. ನೋಡಿ, ಇರೋದು 0.03 to 0.04% ಮಾತ್ರ, ಆದರೆ ಇಡೀ ಭೂಮಿಯ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇದಕ್ಕಿದೆ. ಸೊ ದಿಸ್ ಈಸ್ ಬಿಕಾಸ್ ಇಟ್ ಡೈರೆಕ್ಟ್ಲಿ ಅಫೆಕ್ಟ್ಸ್ ಎನರ್ಜಿ ಬ್ಯಾಲೆನ್ಸ್ ಆಫ್ ಅರ್ತ್. ಇಡೀ ಅರ್ತಿನ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಬನ್ ಡೈಆಕ್ಸೈಡ್ ತುಂಬ ಎಫೆಕ್ಟ್ ಮಾಡ್ತಾ ಇರುತ್ತೆ. ಮೊದಲನೇದು 2 ಕ್ರಿಟಿಕಲ್ ಫಂಕ್ಷನ್ನಲ್ಲಿ ಫೋಟೋಸಿಂಥಸಿಸ್, ಪ್ಲ್ಯಾಂಟ್ ಅಬ್ಸಾರ್ಬ್ CO2, ಕನ್ವರ್ಟ್ ಇಟ್ ಇಂಟು ಫುಡ್, ದಿಸ್ ಫಾರ್ಮ್ಸ್ ದಿ ಬೇಸ್ ಆಫ್ ಫುಡ್ ಚೈನ್ ಅಲ್ವಾ. ನಮ್ಗದು ಗೊತ್ತಿದೆ, ಪ್ಲ್ಯಾಂಟ್ಸು CO2 ಅಬ್ಸಾರ್ವ್ ಮಾಡಿಕೊಂಡು ಫುಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಫುಡ್ ಚೈನಿನ ಬೇಸಿಸ್ಸೇ ಈ ಒಂದು ಪ್ರೊಸೆಸ್. ವಿತೌಟ್ CO2 ನೋ ಪ್ಲ್ಯಾಂಟ್ಸ್, ನೋ ಫುಡ್, ನೋ ಲೈಫ್. ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂತಂದರೆ ಪ್ಲ್ಯಾಂಟ್ಸು ಇರೋದಿಲ್ಲ, ಫುಡ್ಡು ಇರೋದಿಲ್ಲ, ಲೈಫ್ ಯಾವುದೂ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು ಗ್ರೀನ್ ಹೌಸ್ ಎಫೆಕ್ಟ್. ಈಗೇನು ಗ್ರೀನ್ ಹೌಸು ಬೇರೆ ಕಲರ್ ಕೊಡ್ಬೋದಿತ್ತಲ್ಲ, ಬ್ಲೂ ಹೌಸು, ವೈಟ್ ಹೌಸು, ರೆಡ್ ಹೌಸ್ ಎಫೆಕ್ಟು. ಯಾಕೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ? ವೈ ಇಸ್ ಇಟ್ ಕಾಲ್ಡ್ ದಿ ಗ್ರೀನ್ ಹೌಸ್ ಎಫೆಕ್ಟ್? ಗ್ರೀನ್ ಹೌಸ್ ಅಂತಂದರೆ ಈಗ ದೊಡ್ಡ ಕೋಲ್ಡ್ ರೀಜನ್ಗಳಲ್ಲಿ ಗ್ರೀನ್ ಥರ ಒಂದು ಗ್ಲಾಸ್ ಸ್ಟ್ರಕ್ಚರ್ನ ಮಾಡಿರ್ತಾರೆ. ಗ್ರೀನ್ ಹೌಸ್ ಇಸ್ ಅ ಗ್ಲಾಸ್ ಸ್ಟ್ರಕ್ಚರ್ ಯೂಸ್ಡ್ ಇನ್ ಕೋಲ್ಡ್ ರೀಜನ್ಸ್ ಟು ಗ್ರೋ ಪ್ಲ್ಯಾಂಟ್ಸ್. ತುಂಬ ಚಳಿ ಇರುವ ಪ್ರದೇಶಗಳಲ್ಲಿ ಪ್ಲ್ಯಾಂಟು ಸುಲಭವಾಗಿ ಬೆಳಲಿಕ್ಕೆ ಆಗೋದಿಲ್ಲ, ಬಿಸಿಲು ಸಿಕ್ಕೋದಿಲ್ಲ, ಬೇಕಾದಷ್ಟು ಟೆಂಪ್ರೇಚರ್ ಇರೋದಿಲ್ಲ. ಆವಾಗ ಒಂದು ಗ್ಲಾಸ್ ಸ್ಟ್ರಕ್ಚರನ್ನು ಮಾಡಿರ್ತಾರೆ, ಅದಕ್ಕೆ ಗ್ರೀನ್ ಹೌಸ್ ಅಂತ ಕರೀತಾರೆ. ಎಲ್ಲಿ? ಕೋಲ್ಡ್ ರೀಜನ್ಗಳಲ್ಲಿ. ಏನಾಗುತ್ತೆ ಅದರಲ್ಲಿ? ವಾಟ್ ಹ್ಯಾಪನ್ಸ್ ಇನ್ಸೈಡ್ ಅ ಗ್ರೀನ್ ಹೌಸ್? ಆ ಗ್ರೀನ್ ಹೌಸಲ್ಲಿ ಸನ್ಲೈಟ್ ಎಂಟರ್ಸ್ ಈಸಿಲಿ ಥ್ರೂ ಗ್ಲಾಸ್. ಒಂದು ಗ್ರೀನ್ ಹೌಸ್ ಇದೆ, ಈ ಥರ ಒಂದು ಅಂದ್ಕೊಳ್ಳಿ, ಇದು ಗ್ಲಾಸ್ ಅಂತ ಇಟ್ಕೊಳ್ಳಿ. ಇದೆಲ್ಲ ಗ್ಲಾಸ್ಗಳು, ಈ ಥರ ಗ್ಲಾಸ್ ಸ್ಟ್ರಕ್ಚರ್ ಇದೆ. ಮತ್ತು ಇಲ್ಲಿ ಬೇರೆ ಬೇರೆ ಸಸ್ಯಗಳನ್ನು ಬೆಳೆಸ್ತಾ ಇದ್ದಾರೆ. ಈ ಥರ ಕಲ್ಪನೆ ಅಷ್ಟೇ, ಇದು ಕಲ್ಪನೆಗೋಸ್ಕರ ಬೆಳೆಸ್ತಾ ಇರೋದು. ಇಲ್ಲ ಏನಾಗ್ತಾ ಇದೆ, ಗ್ರೀನ್ ಹೌಸಲ್ಲಿ ಸನ್ಲೈಟು ಗ್ಲಾಸ್ ಮೂಲಕ ಎಂಟರ್ ಆಗುತ್ತೆ ಒಳಗೆ. ಶಾರ್ಟ್ ವೇವ್ ರೇಡಿಯೇಷನ್, ಅದು ಸನ್ಲೈಟ್ ಎಂಟರ್ ಆಗೋದು ಶಾರ್ಟ್ ವೇವ್ ರೇಡಿಯೇಷನ್. ದ ಇನ್ಸೈಡ್ ಸರ್ಫೇಸ್ ಒಳಗಡೆ ಸಾಯಿಲು ಪ್ಲ್ಯಾಂಟ್ ಎಲ್ಲ ಇರುತ್ತೆ ಅಲ್ವಾ, ಅಬ್ಸಾರ್ಬ್ ಸನ್ಲೈಟ್ ಆ್ಯಂಡ್ ಹೀಟ್ಸ್. ಈ ಸನ್ಲೈಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಹೀಟ್ ಆಗುತ್ತೆ. ದ ಹೀಟೆಡ್ ಸರ್ಫೇಸ್ ರಿಲೀಸಸ್ ಹೀಟ್ ಆ್ಯಸ್ ಲಾಂಗ್ ವೇವ್. ಈಗ ಅಬ್ಸಾರ್ಬ್ ಮಾಡ್ಕೊಂಡಿರೋದು ಶಾರ್ಟ್ ವೇವು, ಆದರೆ ಹೀಟ್ ಆದಮೇಲೆ
ವಾಪಸ್ ಬಿಡುಗಡೆ ಆಗ್ತಾ ಇರೋದು ಲಾಂಗ್ ವೇವನ್ನು ಬಿಡುಗಡೆ ಮಾಡುತ್ತವೆ ಹೀಟ್ ಆದಮೇಲೆ, ಅದು ಇನ್ಫ್ರಾರೆಡ್. ಆದರೆ ಹೋಗಬೇಕು ಅನ್ನೋ ಒಂದು ದಾರಿಯಲ್ಲೇ ಇಲ್ಲಿ ಗ್ಲಾಸ್ ಸ್ಟ್ರಕ್ಚರ್ ಇದೆಯಲ್ವಾ, ಹೋಗಬೇಕಾದ್ರೆ ವಾಪಸ್ ಹೀಟ್ ಅಬ್ಸರ್ವ್ ಮಾಡ್ಕೊಂಡಿದ್ದಾವೆ ಶಾರ್ಟ್ ವೇವನ್ನು. ಈಗ ಸರ್ಫೇಸ್ ಹೀಟಾಗಿ ರಿಲೀಸ್ ಮಾಡ್ತಾ ಇದೆ ಹೀಟನ್ನು. ಆ ಲಾಂಗ್ ವೇವ್ ಇನ್ಫ್ರಾರೆಡ್ ರೇಡಿಯೇಷನ್ನು ಹೋಗಬೇಕಾದ್ರೆ ಇಲ್ಲಿರುವಂಥ ಗ್ಲಾಸ್ ಅದನ್ನು ಬ್ಲಾಕ್ ಮಾಡುತ್ತೆ. ಶಾರ್ಟ್ ವೇವ್ ಬರಲಿಕ್ಕೆ ಅಲೋ ಮಾಡಿಕೊಡುತ್ತೆ, ಲಾಂಗ್ ವೇವನ್ನು ಅದು ಬ್ಲಾಕ್ ಮಾಡುತ್ತೆ. ಗ್ಲಾಸ್ ಬ್ಲಾಕ್ಸ್ ದಿಸ್ ಔಟ್ ಗೋಯಿಂಗ್ ಹೀಟ್. ಈ ಗ್ಲಾಸು ಔಟ್ ಗೋಯಿಂಗ್ ಹೀಟನ್ನು ಬ್ಲಾಕ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಹೀಟ್ ಗೆಟ್ಸ್ ಟ್ರಾಪ್ಡ್ ಇನ್ಸೈಡ್. ಈ ಟ್ರ್ಯಾಪ್ ಆಗಿಬಿಡುತ್ತೆ, ಆ ಹೀಟ್ ಒಳಗಡೆ ಟ್ರ್ಯಾಪ್ ಆಗಿಬಿಡುತ್ತೆ. ಟೆಂಪ್ರೇಚರ್ ಇನ್ಸೈಡ್, ಹೀಟ್ ಟ್ರ್ಯಾಪ್ ಆಗ್ತಾ ಇದ್ದ ಹಾಗೆ ಒಳಗಿನ ಉಷ್ಣತೆ ಟೆಂಪ್ರೇಚರ್ ರೈಸ್ ಆಗ್ತಾ ಹೋಗುತ್ತೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟ್ ಸರ್ವೈವ್ ಇವನ್ ಇನ್ ಕೋಲ್ಡ್ ಕ್ಲೈಮೇಟ್. ಹೊರಗಡೆ ಎಲ್ಲ ತುಂಬ ಚಳಿ ಕೋಲ್ಡ್ ಕ್ಲೈಮೇಟ್ ಇದ್ದರೂ ಸಹ ಒಳಗಡೆ ಹೀಟ್ ಟ್ರ್ಯಾಪ್ ಆಗಿ ಟೆಂಪ್ರೇಚರ್ ರೈಸ್ ಆಗಿರೋದ್ರಿಂದ ಆ ಪ್ಲ್ಯಾಂಟ್ಸು ಸರ್ವೈವ್ ಆಗಬಹುದು. ಹಾಗೆ ಅದು ಒಳ್ಳೆಯದು. ಈ ಒಂದು ಕೋಲ್ಡ್ ರೀಜನ್ಗಳಲ್ಲಿ ಗ್ರೀನ್ ಹೌಸ್ ಎಫೆಕ್ಟು, ಗ್ರೀನ್ ಹೌಸ್ ಗ್ಯಾಸ್ಗಳು ಅಥವಾ ಈ ಒಂದು ಎಫೆಕ್ಟ್ ತುಂಬ ಒಳ್ಳೆಯದು. ಗ್ರೀನ್ ಹೌಸ್ ಎಫೆಕ್ಟು ಬಹಳ ಒಳ್ಳೆಯದು ಅಂತಂದರೆ ಎಂಟ್ರಿ ಈಸಿ ಆಗಿರುತ್ತೆ, ಎಕ್ಸಿಟ್ ಡಿಫಿಕಲ್ಟ್ ಆಗಿರುತ್ತೆ. ಸನ್ಲೈಟ್ ಶಾರ್ಟ್ ವೇವ್ ರೇಡಿಯೇಷನ್ ಈಸಿಯಾಗಿ ಒಳಗಡೆ ಬರುತ್ತೆ. ಆಮೇಲೆ ಲಾಂಗ್ ವೇವ್ ಅಂತಂದರೆ ಇನ್ಫ್ರಾರೆಡ್, ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ಇದನ್ನೇ ನಾವು ಅರ್ತಿಗೆ ಅಪ್ಲೈ ಮಾಡಿದರೆ, ಅರ್ತ್ ಇದೆ, ಅರ್ತು ಹೇಗೆ ಬಿಹೇವ್ ಮಾಡುತ್ತೆ, ಅರ್ತ್ ಬಿಹೇವ್ಸ್ ಲೈಕ್ ಅ ನ್ಯಾಚುರಲ್ ಗ್ರೀನ್ ಹೌಸ್. ಬಟ್ ಇನ್ಸ್ಟೆಡ್ ಆಫ್ ಗ್ಲಾಸಸ್ ವಿ ಹ್ಯಾವ್ ಸರ್ಟನ್ ಗ್ಯಾಸ್. ಈಗ ಅರ್ತ್ ಒಂದು ಗ್ರೀನ್ ಹೌಸ್ ಅಂತ ಇಟ್ಕೊಳ್ಳಿ, ಅಲ್ಲೇನಿತ್ತು, ಅಲ್ಲಿ ಗ್ಲಾಸ್ ಇತ್ತು ಮೇಲ್ಗಡೆ. ಆದರೆ ಇಲ್ಲೇನಿದೆ, ಇಲ್ಲಿ ಕೆಲವೊಂದು ಗ್ಯಾಸ್ಗಳಿದೆ. ಗ್ಲಾಸ್ನ ಬದಲು ಇಲ್ಲಿ ಗ್ಯಾಸ್ ಇದೆ ಕೆಲವೊಂದು. ಸೂರ್ಯ ಇದ್ದಾನೆ ಮೇಲೆ, ಸೊ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ಸನ್ ಎಮಿಟ್ಸ್ ಶಾರ್ಟ್ ವೇವ್ ರೇಡಿಯೇಷನ್, ಅದು ಅಲ್ಲಿ ಥರಾನೇ. ದೀಸ್ ವೇವ್ಸ್ ಈಸಿಲಿ ಪಾಸ್ ಥ್ರೂ ಅಟ್ಮಾಸ್ಫಿಯರ್. ಈ ವೇವ್ಸ್ಗಳೆಲ್ಲ ಸೂರ್ಯನಿಂದ ಬರುವಂಥ ರೇಡಿಯೇಷನ್ನು ಅಟ್ಮಾಸ್ಫಿಯರಿಂದ ಪಾಸ್ ಆಗಿ ಬರುತ್ತೆ. ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ಎಲ್ಲ ಪಾಸ್ ಮಾಡಿಕೊಂಡು ಶಾರ್ಟ್ ವೇವ್ ರೇಡಿಯೇಷನ್ನು ಈಸಿಯಾಗಿ ಅರ್ತಿಗೆ ಬರುತ್ತೆ. ದರ್ ಇಸ್ ಆಲ್ಮೋಸ್ಟ್ ನೋ ಅಬ್ಸ್ಟ್ರಕ್ಷನ್ ಅಲ್ವಾ, ಅಬ್ಸ್ಟ್ರಕ್ಷನ್ ಜಾಸ್ತಿ ಇರೋದಿಲ್ಲ. ಭೂಮಿಗೆ ಬಂತಲ್ವ ಈಗ ಅರ್ತಿಗೆ ಸನ್ಸ್ ರೇಡಿಯೇಷನ್ನು. ಈಗ ಅರ್ತ್ ಸರ್ಫೇಸ್ ಅಬ್ಸಾರ್ಬ್ ಸೋಲಾರ್ ಎನರ್ಜಿ. ಸೂರ್ಯನ ಎನರ್ಜಿಯನ್ನು ಭೂಮಿ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ. ಅಬ್ಸಾರ್ಬ್ ಮಾಡ್ಕೊಂಡು ಅಷ್ಟೇ ಹಾಗೆ ಇರುತ್ತಾ, ಅದು ಇರೋದಿಲ್ಲ. ಸರ್ಫೇಸ್ ಎಲ್ಲ ವಾರ್ಮ್ ಆಗ್ತಾ ಇದೆ. ಆ ವಾರ್ಮ್ ಆಗಿರೋದ ಮೇಲೆ ಟೆಂಪ್ರೇಚರ್ ಜಾಸ್ತಿಯಾಗಿ ದ ಅರ್ತ್ ಟ್ರೈಸ್ ಟು ರಿಲೀಸ್ ಹೀಟ್ ಬ್ಯಾಕ್ ಇನ್ ಟು ಸ್ಪೇಸ್. ಯಾವುದೇ ಬಿಸಿಯಾದ ವಸ್ತುವನ್ನು ನೋಡಿ, ಹೀಟ್ ಎಕ್ಸ್ಟ್ರಾ ಅಬ್ಸಾರ್ಬ್ ಆದರೆ ಎಕ್ಸ್ಟ್ರಾ ಬಿಟ್ ಕೊಡ್ತಾ ಇರುತ್ತೆ. ಅಂದರೆ ಕೆಲವೊಂದು ಬೇರೆ ಬೇರೆ ಥರ ಇರುತ್ತೆ ಪ್ರೊಸೆಸ್ಸು. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡೋದು, ಅರ್ತು ಸಹ ಏನು ಮಾಡುತ್ತೆ, ಹೀಟ್ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಈಗ ಎಕ್ಸ್ಟ್ರಾ ಹೀಟನ್ನು ಅಥವಾ ಆ ಒಂದು ಹೀಟನ್ನು ವಾಪಸ್ಸು ಅಟ್ಮಾಸ್ಫಿಯರಿಗೆ ರಿಲೀಸ್ ಮಾಡಲಿಕ್ಕೆ ಕಾಯ್ತಾ ಇದೆ ಸ್ಪೇಸಿಗೆ. ಮತ್ತು ಕಳಿಸ್ಬೇಕಾದ್ರೆ ಹೀಟ್ ಆದಮೇಲೆ ಲಾಂಗ್ ವೇವ್ ಇನ್ಫ್ರಾರೆಡ್ ರೇಡಿಯೇಷನ್ ಇರುತ್ತೆ. ಬರಬೇಕಾದ್ರೆ ಶಾರ್ಟ್ ವೇವ್ ಇರುತ್ತೆ, ಹೋಗಬೇಕಾದ್ರೆ ಲಾಂಗ್ ವೇವ್ ಇರುತ್ತೆ. ತುಂಬ ಬೇರೆ ಡೀಟೇಲ್ ಆಗಿ ನೋಡೋ ಅವಶ್ಯಕತೆ ಇಲ್ಲ. ಆದರೂ ಹೋಗಬೇಕಾದ್ರೆ ಇನ್ಫ್ರಾರೆಡ್ ರೇಡಿಯೇಷನ್ ವಾಪಸ್ ಬಿಟ್ಕೊಡ್ತಾ ಇರುತ್ತೆ. ಅದು ಹೀಟ್ ಎನರ್ಜಿ. ಆದರೆ ಇಲ್ಲಿ ಪ್ರಾಬ್ಲಮ್ ಬರುತ್ತೆ ಅಲ್ವಾ, ಆಲ್ರೆಡಿ ಮೇಲ್ಗಡೆ ಗ್ರೀನ್ ಹೌಸ್ ಗ್ಯಾಸ್ಗಳಿದೆ. ಅರ್ತು ಲಾಂಗ್ ವೇವನ್ನು ಬಿಟ್ಕೊಡ್ತಾ ಇದೆ. ಗ್ರೀನ್ ಹೌಸ್ ಗ್ಯಾಸಸ್ ಇದೆ ಮೇಲೆ, ಅವೇನು ಮಾಡುತ್ತೆ, ಶಾರ್ಟ್ ವೇವನ್ನು ಮಾತ್ರ ಒಳಗಡೆ ಬಿಟ್ಕೊಳ್ಳೋದು. ಲಾಂಗ್ ವೇವನ್ನು ಅಬ್ಸಾರ್ಬ್, ಲಾಂಗ್ ವೇವ್ ಇನ್ಫ್ರಾರೆಡ್ ರೇಡಿಯೇಷನ್, ಈ ಬಂದಿರುವಂಥ ಲಾಂಗ್ ವೇವನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಮೇಲ್ಗಡೆ ಇರೋ ಅಟ್ಮಾಸ್ಫಿಯರ್, ದೇ ಡು ನಾಟ್ ಲೆಟ್ ಹೀಟ್ ಎಸ್ಕೇಪ್ ಫ್ರೀಲಿ. ಹೀಟ್ ಈಸಿಯಾಗಿ ಎಸ್ಕೇಪ್ ಆಗಲಿಕ್ಕೆ ಬಿಡೋದೇ ಇಲ್ಲ. ಅವಾಗೇನಾಗುತ್ತೆ, ಹೀಟ್ ಅಬ್ಸಾರ್ಬ್ ಆಗುತ್ತೆ. ಹೀಟ್ ಅಬ್ಸಾರ್ಬ್ ಆಗಿ ವಾಪಸ್ಸು ರೇಡಿಯೇಟೆಡ್ ಬ್ಯಾಕ್ ಟುವರ್ಡ್ಸ್ ಅರ್ತ್. ಅಬ್ಸಾರ್ಬ್ ಆಯಿತು ಮತ್ತು ವಾಪಸ್ ಭೂಮಿ ಕಡೆನೇ ರೇಡಿಯೇಷನ್ ಆಗುತ್ತೆ. ಆದಮೇಲೆ ಟೆಂಪ್ರೇಚರಲ್ಲಿ ಇಲ್ಲಿರುವಂಥ ಲೋವರ್ ಅಟ್ಮಾಸ್ಫಿಯರ್ ಇದೆಯಲ್ವಾ, ಭೂಮಿ ಹತ್ತಿರ ಇರೋದು, ಆ ಭೂಮಿ ಹತ್ತಿರ ಇರುವಂಥ ಲೋವರ್ ಅಟ್ಮಾಸ್ಫಿಯರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಆಫ್ ಲೋವರ್ ಅಟ್ಮಾಸ್ಫಿಯರ್ ಇನ್ಕ್ರೀಸಸ್. ಓವರಾಲ್ ಕತೆ ಗೊತ್ತಾಯ್ತಾ? ಅರ್ತ್ ಇದೆ, ಸೂರ್ಯನಿಂದ ಶಾರ್ಟ್ ವೇವ್ ರೇಡಿಯೇಷನ್ ಬರ್ತಾ ಇತ್ತು, ಅದು ಅಟ್ಮಾಸ್ಫಿಯರನ್ನು ಪಾಸ್ ಬಂತು, ಭೂಮಿಗೆ ಬಂದು ಭೂಮಿಯನ್ನು ಹೀಟ್ ಮಾಡುತ್ತೆ. ಎಕ್ಸೆಸಿವ್ ಹೀಟನ್ನು ಭೂಮಿ ವಾಪಸ್ ಸ್ಪೇಸಿಗೆ ಬಿಡುತ್ತೆ. ಬಿಡಬೇಕಾದ್ರೆ ಇಲ್ಲಿ ಆಲ್ರೆಡಿ ಗ್ಯಾಸಸ್ಗಳಿದೆ ಅಟ್ಮಾಸ್ಫಿಯರಲ್ಲಿ, ಗ್ರೀನ್ ಹೌಸ್ ಗ್ಯಾಸಸ್ಗಳು ಅಂತ ಹೇಳ್ಬೋದು. ಆ ಗ್ಯಾಸ್ಗಳು ಇದನ್ನು ಟ್ರ್ಯಾಪ್ ಮಾಡುತ್ತೆ, ಹೊರಗಡೆ ಹೋಗಲಿಕ್ಕೆ ಬಿಡೋದಿಲ್ಲ, ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಅಬ್ಸಾರ್ಬ್ ಮಾಡಿ ವಾಪಸ್ ರೇಡಿಯೇಟ್ ಮಾಡುತ್ತೆ. ರೇಡಿಯೇಟ್ ಮಾಡೋದ್ರಿಂದ
ಲೋವರ್ ಅಟ್ಮಾಸ್ಫಿಯರಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಹೇಗೆ ಒಂದು ಗ್ರೀನ್ ಹೌಸಲ್ಲಿ ಪ್ಲ್ಯಾಂಟ್ಸಿಗೋಸ್ಕರ ನಾವು ಟೆಂಪ್ರೇಚರನ್ನು ಜಾಸ್ತಿ ಮಾಡ್ತಿದ್ವೋ, ಇನ್ಕ್ರೀಸ್ ಆಗ್ತಾ ಇತ್ತು, ಅದೇ ರೀತಿ ಇಲ್ಲಿ ಅರ್ತಿನ ಲೋವರ್ ಅಟ್ಮಾಸ್ಫಿಯರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಇಸ್ ವೈ ಇಟ್ ಇಸ್ ಕಾಲ್ಡ್ ದ ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸಲ್ಲಿ ಏನಾಗ್ತಾ ಇತ್ತು, ಗ್ಲಾಸ್ ಇರ್ತಾ ಇತ್ತು, ಗ್ಲಾಸು ಸನ್ಲೈಟನ್ನು ಒಳಗೆ ಬರ್ಲಿಕ್ಕೆ ಬಿಡ್ತಾ ಇತ್ತು, ಹೀಟ್ ಟ್ರ್ಯಾಪ್ ಆಗ್ತಾ ಇತ್ತು, ಇಂಟೀರಿಯರ್ ವಾರ್ಮ್ ಅಪ್ ಆಗ್ತಾ ಇತ್ತು. ಅರ್ಥಲ್ಲಿ ಏನಾಗ್ತಾ ಇದೆ, ಗ್ರೀನ್ ಹೌಸ್ ಗ್ಯಾಸ್ಗಳಿದೆ, ಗ್ಲಾಸ್ ಬದಲು ಗ್ಯಾಸ್ಗಳಿದೆ, ಸೋಲಾರ್ ರೇಡಿಯೇಷನ್ ಹೊರಗಡೆ ಬಂತು, ಇನ್ಫ್ರಾರೆಡ್ ರೇಡಿಯೇಷನನ್ನು ಟ್ರ್ಯಾಪ್ ಮಾಡುತ್ತೆ, ಹೊರಗಡೆ ಹೋಗಕ್ಕೆ ಬಿಡೋದಿಲ್ಲ, ಲೋವರ್ ಅಟ್ಮಾಸ್ಫಿಯರ್ ವಾರ್ಮ್ ಅಪ್ ಆಗುತ್ತೆ. ಹಾಗಾಗಿ ಫಂಕ್ಷನ್ ಎರಡು ಕಡೆ ಸೇಮ್ ಆಗಿರೋದ್ರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೇವೆ. ಸೊ ವಾಟ್ ಎಕ್ಸಾಕ್ಟ್ಲಿ ಡು ಗ್ರೀನ್ ಹೌಸ್ ಗ್ಯಾಸ್ ಡು? ಏನು ಮಾಡುತ್ತೇವು ಈ ಗ್ರೀನ್ ಹೌಸ್ ಗ್ಯಾಸ್ಗಳು? ಬರ್ತಿದೆ ಅಂತಂದರೆ ಒಂಥರ ಥರ್ಮಲ್ ಬ್ಲ್ಯಾಂಕೆಟ್ ಥರ ವರ್ಕ್ ಆಗ್ತಾ ಇದೆ. ಹೀಟ್ ರೆಗ್ಯುಲೇಟರ್, ರೇಡಿಯೇಷನ್ ಫಿಲ್ಟರ್ ಎಲ್ಲ ಹೇಳ್ಬೋದು. ಅದಕ್ಕೆ ಇನ್ಫ್ರಾರೆಡ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರೀಎಮಿಟ್ ಮಾಡುತ್ತೆ, ಮತ್ತು ಎಲ್ಲ ಕಡೆ ಅಂತಂದರೆ ಇಲ್ಲೊಂದು ಇಂಪಾರ್ಟೆಂಟ್ ಆದಂಥ ಪಾಯಿಂಟು ಬಂತಲ್ವಾ, ಅರ್ತಿಂದ ವಾಪಸ್ಸು ಇನ್ಫ್ರಾರೆಡ್ ರೇಡಿಯೇಷನ್ ಮೂಲಕ ಹೀಟ್ ಹೋಗ್ತಾ ಇದೆ. ಮೇಲ್ಗಡೆ ಗ್ರೀನ್ ಹೌಸ್ ಗ್ಯಾಸ್ಗಳಿದೆ. ಬಂದಿರುವಂಥ ಇನ್ಫ್ರಾರೆಡ್ ರೇಡಿಯೇಷನನ್ನು ಎಲ್ಲ ಡೈರೆಕ್ಷನಲ್ಲೂ ರೀಎಮಿಟ್ ಮಾಡುತ್ತೆ. ಸಮ್ ರಿಟರ್ನ್ ಬ್ಯಾಕ್ ಟು ದ ಅರ್ತ್. ಕೆಲವೊಂದು ಅರ್ತಿಗೆ ಬಂದಾಗ ಅರ್ತಿನ ಅಟ್ಮಾಸ್ಫಿಯರು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ್ಯಾವ ಗ್ಯಾಸ್ಗಳು ಹಾಗಾದರೆ ಜಾಸ್ತಿ ನಾವು ನೋಡೋದು? ವಾಟರ್ ವೇಪರ್ ಮೋಸ್ಟ್ ಪವರ್ಫುಲ್ಲು, ಕಾರ್ಬನ್ ಡೈಆಕ್ಸೈಡು CO2, ಮೀಥೇನು, ನೈಟ್ರಸ್ ಆಕ್ಸೈಡು, ಓಝೋನು, CFC, HFC ಎಲ್ಲ ಹ್ಯೂಮನ್ ಮೇಡು. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅಂದರೆ ಮೇನ್ ಗ್ರೀನ್ ಹೌಸ್ ಗ್ಯಾಸ್ಗಳು ಇವು ಅಂತ ಗೊತ್ತಿರಲಿ. ಆದರೆ ಒಂದು ಇಂಪಾರ್ಟೆಂಟ್ ಅಂತ ವಿಷಯ ಏನಂತಂದರೆ ಇಟ್ ಈಸ್ ವೆರಿ ವೆರಿ ನೆಸೆಸರಿ ಅಲ್ವಾ? ವೈ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ನೆಸೆಸರಿ? ಯಾಕೆ ಇಂಪಾರ್ಟೆಂಟು, ಯಾಕೆ ಆಗಬೇಕು ಅಂತಂದರೆ ವಿತೌಟ್ ಗ್ರೀನ್ ಹೌಸ್ ಎಫೆಕ್ಟ್ ಅರ್ತ್ಸ್ ಎವರೇಜ್ ಟೆಂಪ್ರೇಚರ್ ವುಡ್ ಬಿ -18 ಡಿಗ್ರಿ ಸೆಲ್ಸಿಯಸ್. ಕೆಲವು ಸಂಶೋಧನೆಗಳ ಪ್ರಕಾರ ಗ್ರೀನ್ ಹೌಸ್ ಎಫೆಕ್ಟ್ ಇರಲಿಲ್ಲ ಅಂತಂದರೆ ಅರ್ತಿನ ಎಫೆಕ್ಟಿವ್ ಟೆಂಪ್ರೇಚರು, ಎವರೇಜ್ ಟೆಂಪ್ರೇಚರ್ ನೋಡಿ -18 ಡಿಗ್ರಿ ಸೆಲ್ಸಿಯಸ್ ಆಗ್ತಾ ಇತ್ತು. ಆವಾಗ ಲಿಕ್ವಿಡ್ ವಾಟರ್ ಇರ್ತಾನೆ ಇರಲಿಲ್ಲ, ನೀರಿರಲ್ಲ, ಎಲ್ಲ ಐಸ್ ಆಗಿಬಿಡ್ತಾ ಇತ್ತು. ವಾಟರ್ ವುಡ್ ಫ್ರೀಸ್, ಲೈಫ್ ವುಡ್ ಬಿ ಇಂಪಾಸಿಬಲ್, ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ವಿತ್ ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್, ನ್ಯಾಚುರಲ್ ಆಗಿ ಆಗ್ತಾ ಇರುವಂಥ ಗ್ರೀನ್ ಹೌಸ್ ಎಫೆಕ್ಟಿಂದ ಎವರೇಜ್ ಟೆಂಪ್ರೇಚರು ಈಗ +15 ಡಿಗ್ರಿ ಸೆಲ್ಸಿಯಸ್ ಹತ್ರ ನಾವು ನೋಡಬಹುದು. ಇದರಿಂದ ಜೀವಿಗಳು ಬದುಕಬಹುದು, ಸುಟೇಬಲ್ ಫಾರ್ ಲೈಫ್. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ನಾಟ್ ಬ್ಯಾಡ್ ಬೈ ಡಿಫಾಲ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಅಂದ ತಕ್ಷಣ ಅದು ಕೆಟ್ಟದ್ದು ಅಂತಲ್ಲ ಬೈ ಡಿಫಾಲ್ಟ್. ಅಂದರೆ ಪ್ರಾಬ್ಲಮ್ ಏನು ಹೇಳಿ? ದೆನ್ ವಾಟ್ಸ್ ದ ಪ್ರಾಬ್ಲಮ್? ಎನ್ಹ್ಯಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್ ಡ್ಯೂ ಟು ಹ್ಯೂಮನ್ ಆಕ್ಟಿವಿಟೀಸ್ like burning fossil fuel, deforestation, industrial emission, greenhouse gas concentration increases. So now more heat will be trapped, that leads to global warming. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ಅಪ್ಲಿಕೇಶನ್ ನೋಡೋದಾದರೆ ಗ್ರೀನ್ ಹೌಸ್ ಎಫೆಕ್ಟಿಂದ ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತಾ ಇದೆ, ಹೀಟ್ ವೇವ್ಸ್ ಯಾಕೆ ಬರ್ತಾ ಇದೆ, ಮೆಲ್ಟಿಂಗ್ ಗ್ಲೇಷಿಯರ್ಸು, ಸೀ ಲೆವೆಲ್ ರೈಸ್ ಆಗೋದು, ಎಲ್ಲವನ್ನು ನಾವು ಆ ಅಪ್ಲೈಡ್ ಪಾರ್ಟಲ್ಲಿ ನೋಡ್ತೇವೆ. ಕೆಲವೊಂದು ಕ್ವಶನ್ಗಳು ಸಹ ನಿಮಗೆ ಬಂದಿರಬಹುದು ಮೊದಲು ಅಲ್ವಾ? ಆ ಕ್ವಶನ್ಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವೇ ಸರ್ಚ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದೇನೆ, ಅದು ಹೋಮ್ವರ್ಕ್ ನಿಮಗೆ. ಸೊ ವೈ CO2 ಮ್ಯಾಟರ್ಸ್ ಡಿಸ್ಪೈಟ್ ಲೋ ಕಾನ್ಸಂಟ್ರೇಷನ್ ಅಲ್ವಾ? ಅಷ್ಟು ಕಡಿಮೆ ಕಾನ್ಸಂಟ್ರೇಷನ್ ಇದ್ದರೂ ಸಹ ಕಾರ್ಬನ್ ಡೈಆಕ್ಸೈಡು ಯಾಕೆ ಇಂಪಾರ್ಟೆಂಟು? ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ನ್ಯಾಚುರಲ್ ವರ್ಸಸ್ ಎನ್ಹ್ಯಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್, ಎರಡರ ನಡುವೆ ಏನು ಡಿಫ್ರೆನ್ಸು? ಮತ್ತು ವೈ ವೀನಸ್ ಇಸ್ ಹಾಟರ್ ದೆನ್ ಮರ್ಕ್ಯುರಿ? ಸೂರ್ಯ ಇದ್ದಾನೆ ಅಲ್ವಾ, ಸೂರ್ಯನ ಅತ್ಯಂತ ಹತ್ತಿರವಾದ ಗ್ರಹ ಮರ್ಕ್ಯುರಿ ಅಂದರೆ ಬುಧ. ಫಸ್ಟು ಸೂರ್ಯನಿಗೆ ಹತ್ತಿರ ಇರೋದು ಬುಧ, ನೆಕ್ಸ್ಟ್ ಬರೋದು ವೀನಸ್ಸು, ಶುಕ್ರ. ಆದರೆ ವೀನಸ್ಸಿನ ವೀನಸ್ಸಿನ ಟೆಂಪ್ರೇಚರು ಜಾಸ್ತಿ ಇದೆ, ಅದು ಹಾಟ್ ಇದೆ ಜಾಸ್ತಿ. ಯಾಕೆ? ಅಲ್ಲಿ CO2 ಅಟ್ಮಾಸ್ಫಿಯರ್ ಬಹಳ ಥಿಕ್ಕಿದೆ. CO2 ಬಹಳ ಥಿಕ್ಕಿದೆ ಅಂತಂದರೆ ಅದರ ಅರ್ಥ ಏನಿರಬಹುದು? ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಇದೆ, ಹಾಟ್ ಇದೆ ಅದು. ಹಾಗಾಗಿ ಸೊ ದ ಗ್ರೀನ್ ಹೌಸ್ ಎಫೆಕ್ಟ್ ಆಕರ್ಸ್ ಬಿಕಾಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಲೋ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಬಟ್ ರೆಸ್ಟ್ರಿಕ್ಟ್ ದಿ ಎಸ್ಕೇಪ್ ಆಫ್ ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಹೇಳ್ತೇವೆ, ಭೂಮಿಯಿಂದ ವಾಪಸ್ಸು ಸೂರ್ಯನಿಗೆ ಹೋಗುತ್ತಲ್ವ, ಅದನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ ಗ್ರೀನ್ ಹೌಸ್ ಗ್ಯಾಸ್ಗಳು. ವಾರ್ಮಿಂಗ್ ದಿ ಲೋವರ್ ಅಟ್ಮಾಸ್ಫಿಯರ್ ಇನ್ ದ ಸೇಮ್ ವೇ ಅ ಗ್ರೀನ್ ಹೌಸ್ ವಾರ್ಮ್ಸ್ ಇಟ್ಸ್ ಇಂಟೀರಿಯರ್. ಹೇಗೆ ಒಂದು ಗ್ರೀನ್ ಹೌಸು ತನ್ನ ಇಂಟೀರಿಯರ್ನ ವಾರ್ಮ್ ಮಾಡ್ತಾ ಇರುತ್ತೋ ಅದೇ ಥರ ಇಲ್ಲಿ ಅರ್ತಿನ ಲೋವರ್ ಅಟ್ಮಾಸ್ಫಿಯರು ವಾರ್ಮ್ ಆಗ್ತಾ ಇರುತ್ತೆ. ಇದರ ಬಗ್ಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. PDF ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಿಕೊಂಡು ಪಾಯಿಂಟ್ಗಳನ್ನು ಬರ್ಕೊಳ್ಬಹುದು ನೀವು.
ಓಕೆನಾ? ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್ ಇದು. ಮತ್ತು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.